ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ಟಿಫನ್ ಮಾಡೋದ್ರಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ಟೈಮ್ ಆಗೋಗಿತ್ತು. ಇವತ್ತು ಟಿಫನ್ಗೆ ಟೊಮೆಟೊ ಬಾತ್ ಮಾಡೋಣ ಅಂತ ಅದಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಟೊಮೆಟೊ ಬಾತ್ ಮಾಡೋಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡ್ಕೋಬೇಕು. ಅದು ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡೋಕ್ಕೆ ನಾನು ಆಗಲಿಲ್ಲ, ಏಕೆಂದರೆ ಫೋನು ಕೈಲೇ ಇಟ್ಕೊಂಡು ಮಾಡೋದ್ರಿಂದ ಎಲ್ಲನೂ ಮಾಡೋಕ್ಕಾಗೋದಿಲ್ಲ, ಟೈಮ್ ಆಗೋಗ್ಬಿಡುತ್ತೆ, ನನ್ನ ಡ್ಯೂಟಿಗೂ ಟೈಮ್ ಆಗುತ್ತೆ. ಅದಕ್ಕೇ ಚಿಕ್ಕದಾಗಿ ವೀಡಿಯೋ ಮಾಡಿದ್ದೀನಿ. ಫಸ್ಟು ಪೇಸ್ಟ್ ಅಂದರೆ ಟೊಮೊಟೊ ಬಾತ್ಗೆ ಹಾಕೋ ಪೇಸ್ಟ್ಗೆ ಒಂದು 2 ಈರುಳ್ಳಿ, 1 ಈರುಳ್ಳಿ, 2 ಟೊಮೊಟೊ ಮತ್ತು ಒಂದು 4 ಹಸಿರು ಮೆಣಸಿನ್ಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ ಮತ್ತು ಒಂದು ಗೆಂಡೆ ಇದು ಬೆಳ್ಳುಳ್ಳಿನ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಒಗ್ಗರಣೆಗೆ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸ್ಲೈಸ್ ಇದ್ರಾಗೂ ಉದ್ದುದ್ದಾಗೂ ಹಚ್ಕೊಬೋದು, ಹಂಗೂ ಚೆನ್ನಾಗಿರುತ್ತೆ. ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಹಚ್ಚಿಟ್ಕೊತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಜಾಸ್ತಿ ಟಿಫನ್ಗಳನ್ನ ಮಾಡಲ್ಲ, ಏಕೆಂದರೆ ಮಸಾಲೆ ಐಟಮು ತಿಂದರೆ ಮತ್ತು ಜಾಸ್ತಿ ಹುಷಾರು ತಪ್ಪಾಗೋದು ಜಾಸ್ತಿ. ಹಾಗಾಗಿ ಮಸಾಲೆ ಐಟಮ್ಸು ಕಮ್ಮಿ ಮಾಡಾಕಿದ್ದೀನಿ. ಜಾಸ್ತಿ ಮುದ್ದೆನೇ 3 ಟೈಮು ಮಾಡೋದ್ರಿಂದ ಟಿಫನ್ಗಳು ಜಾಸ್ತಿ ಮಾಡಲ್ಲ, ಯಾವಾಗಲಾದ್ರು ಒಂದೊಂದು ಟೈಮ್ ಮಾಡ್ತೀನಿ. ಹಾಗಾಗಿ ಇವತ್ತು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಟಿಫನ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಪೇಸ್ಟು ಈ ಥರ ಆಗಿದೆ. ಎಷ್ಟು ಹಚ್ಚಿರೋದೆಲ್ಲ ಇಟ್ಕೊಂಡಿದ್ದೀನಿ. ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟು ಒಂದು ಕುಕ್ಕರ್ನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕ್ಬಿಟ್ಟು ಅದು ಚೆನ್ನಾಗಿದ್ದಾದಮೇಲೆ ಅದಕ್ಕೆ ಪಲಾವ್ ಸ್ಪೈಸಸ್ ಹಾಕಿ ಈರುಳ್ಳಿ ಹಾಕಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು, ಕೆಂಪಗಾಗೋವರೆಗೂ, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದು ಕೆಂಪಗಾದಮೇಲೆ ರುಬ್ಬಿರೋಂಥ ಮಸಾಲೆನೇ ಹಾಕಿ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಅದು ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು, ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲಾಂದರೆ ಹಸಿ ಸ್ಮೆಲ್ ಹಂಗೆ ಬರ್ತಾಯಿರುತ್ತೆ, ತಿನ್ನೋಕ್ಕಷ್ಟು ಚೆನ್ನಾಗಿರೋದಿಲ್ಲ. ಅದು ಚೆನ್ನಾಗಿ ಹಸಿ ವಾಸನೆ ಹೋದ್ಮೇಲೆ ಹಚ್ಚಿಟ್ಕೊಂಡಿರೋಂಥ ಟೊಮೆಟೊನ ಹಾಕಿ ಅದು ಒಂದು 5 ನಿಮಿಷ ಫ್ರೈ ಮಾಡಿ, ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಹಾಕ್ಬಿಟ್ಟು ಅದಕ್ಕೆ ಸ್ಪೈಸಸ್ ಎಲ್ಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಧನಿಯಾ ಪುಡಿ ಮತ್ತು ಮಟನ್ ಮಸಾಲ ಮತ್ತು ಗರಂ ಮಸಾಲ ಹಾಕಿದ್ದೀನಿ. ಅಷ್ಟು ಹಾಕ್ಬಿಟ್ಟು ಅದಕ್ಕೆ ನೀವೇ ಅಕ್ಕಿ ಎಷ್ಟು ಹಾಕ್ತೀರೋ ಅಷ್ಟು ನೀರು ಹಾಕ್ಕೊಂಡು ಆಮೇಲೆ ಅದಕ್ಕೆ ತೊಳೆದಿರೋ ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ 1-2 ನಿಮಿಷ ಇದು ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳನ ಮುಚ್ಚಬೇಕು. ಅದೆಲ್ಲ ವೀಡಿಯೋ ಮಾಡೋಕ್ಕೆ ನನಗೆ ಆಗಲಿಲ್ಲ, ಹಾಗಾಗಿ ಈ ಥರ ಬಂದಿದೆ. ಈಗ ಇದನ್ನು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 2 ವಿಷಲ್ ಹಾಕ್ಸಿದ್ರೆ ರೆಡಿ ಆಗುತ್ತೆ. ಅದೆಲ್ಲ ಮಾಡಿಟ್ಟು ಟಿಫನೆಲ್ಲ ಮಾಡಿಟ್ಬಿಟ್ಟು ನನ್ನ ಮಗಳಿಗೂ ರೆಡಿ ಮಾಡಿ ನಾನು ರೆಡಿ ಆಗೋಣ ಅಂತ ಆಗ್ತಾಯಿದ್ದೀನಿ. ಆಲ್ರೆಡಿ ಟೈಮಾಗಿ ಹೋಗಿತ್ತು, ಹಾಗಾಗಿ ರೆಡಿ ಆಗ್ತಾಯಿದ್ದೀನಿ. If we tried it, we can make it. But don't we ever just take some chances and stop your thinking and start your living. Get your shoes on, we're going dancing. These little problems, we could solve them. Try another, but I know you've got one. But there's no hurry, the lifelight's calling. In the van we're driving to Austin. This feels like time is making fun of me, taking away at the walls and I can barely breathe. This might be my only chance to leave. Let's not miss this opportunity. Leave in with me.
ರೆಡಿ ಎಲ್ಲ ಆದಮೇಲೆ ನನ್ನ ಮಗಳನ್ನೂ ರೆಡಿ ಮಾಡಿಕೊಂಡು ಅಂಗನವಾಡಿಗೆ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಇವಾಗ ಅಂಗನವಾಡಿ ಅಂತೂ ಮಿಸ್ ಏನು ಇವತ್ತು ನೋಡಿ ವೆದರ್ ತುಂಬ ಕೋಲ್ಡು, ಬಿಸಿಲೇ ಇರಲಿಲ್ಲ, ತುಂಬ ಚಳಿ ಆಗ್ತಿತ್ತು. ಅವಳನ್ನ ಅಂಗನವಾಡಿ ಬಿಟ್ಟು ನಾವು ಹೋಗೋಣ ಕೆಲಸಕ್ಕೆ ಟೈಮ್ ಆಗಿತ್ತು ಅಂತ ಹೋಗ್ತಾ ಇದ್ರೆ ಇಲ್ಲಿ ಒಂದು ನವಿಲು ನೋಡಿ ಯಾವ ಥರ ಇದೆ, ಎಷ್ಟು ಚೆನ್ನಾಗಿದೆ. ಗಂಡು ನವಿಲು ಆಟ ಆಡ್ತಾಯಿತ್ತು. ನಮ್ಮ ಮನೆಯವ್ರು ಬೈಕ್ ನಿಲ್ಲಿಸ್ಬಿಟ್ಟು ನೋಡು ಅಂತ ನೋಡಿಸ್ತಾಯಿದ್ರು. ಅದೆಲ್ಲ ನೋಡಿಕೊಂಡು ಶೋರೂಮ್ ಹತ್ರ ಬಂದು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಸಿಸ್ಟಮ್ ಎಲ್ಲ ಒರೆಸ್ಕೊಂಡು ಸಿಸ್ಟಮ್ ಆನ್ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಇವತ್ತು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತಿನ ವೆದರ್ ನೋಡಿ ಯಾವ ಥರ ಇದೆ ಅಂತ.